ಮೊದಲು ಒಲೆ ಮೇಲೆ ಕುಕ್ಕರ್ ಇಡಬೇಕು. ಅದಕ್ಕೆ 2 ಸ್ಪೂನ್ ಆಯಿಲ್ ಆ್ಯಡ್ ಮಾಡಬೇಕು. ನಂತರ ನಾನಿಲ್ಲಿ 2 ಸ್ಪೂನ್ GRB ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಯಾವುದೇ ರೈಸ್ ಐಟಮಿಗೆ ನಾವು ತುಪ್ಪ ಆ್ಯಡ್ ಮಾಡೋದ್ರಿಂದ ಟೇಸ್ಟು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ನಾನು ಮೆಂತ್ಯ ರೈಸ್ ಮಾಡಲಿಕ್ಕೆ ರೆಸಿಪೀಸ್ ತೋರಿಸ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಪಲಾವ್ ಎಲೆ, ಲವಂಗ, ಮೆಣಸು, ಚಕ್ಕೆ. ನೆಕ್ಸ್ಟ್ ಈಗ ಎಣ್ಣೆ ಕಾಗಿದೆ. ಸೊ ಅದಕ್ಕೆ ಮೊದಲು ಮಸಾಲೆ ಐಟಮ್ಸ್ ಆ್ಯಡ್ ಮಾಡಬೇಕು. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ನೆಕ್ಸ್ಟ್ ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ಅದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕರಿಬೇವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ನೆಕ್ಸ್ಟು ಹಸಿಮೆಣಸಿನ್ಕಾಯಿ ಆ್ಯಡ್ ಮಾಡಬೇಕು. ಹಸಿಮೆಣಸಿನ್ಕಾಯಿ ಆದರೂ ಕೂಡ ಅಷ್ಟೇ, ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದ ಮೇಲೆ ನೆಕ್ಸ್ಟು ತರಕಾರಿನ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ. ಈರುಳ್ಳಿನೂ ಅಷ್ಟೇ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ನೆಕ್ಸ್ಟು ಅದಾದಮೇಲೆ ನಾನು ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ನೆಕ್ಸ್ಟು ಟೊಮೊಟೊ ಮತ್ತು ಇದು ಮಸಾಲ ಬಂದುಬಿಟ್ಟು ಒಂದು ಗರಂ ಮಸಾಲ ಪೌಡರು. ನೆಕ್ಸ್ಟ್ ಇನ್ನೊಂದು ಪೌಡ್ರು, ಅದು ನನ್ನ ಮನೇಲಿ ಪ್ರಿಪೇರ್ ಮಾಡಿರೋಂಥ ಮಸಾಲ ಪೌಡರು. ನೆಕ್ಸ್ಟು ಟೊಮೊಟೊ ಆ್ಯಡ್ ಮಾಡಬೇಕು ಇವಾಗ. ಟೊಮೊಟೊನೂ ಕೂಡ ಅಷ್ಟೇ ಸೇಮು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಬೇಕು. ಸ್ಪೂನಲ್ಲಿ ನೀವು ಪದೇ ಅದನ್ನು ಚೇಂಜ್ ಮಾಡ್ತಾ ಇರಬೇಕು. ವೆಜಿಟೇಬಲ್ ಬೆಂದಿದ್ದನ್ನೆಲ್ಲ ಫ್ರೈ ಆಗುತ್ತೆ ಅಂತ ನೋಡ್ತಾ ಇರಬೇಕು. ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನಕಾಯಿ ಚೆನ್ನಾಗಿ ಎಣ್ಣೆಯಲ್ಲಿ ಮಾಡಿಸ್ಬೇಕು. ನೆಕ್ಸ್ಟು ನಾನು ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮೇಥಿ ಸೊಪ್ಪು ಅಂತ ಕೂಡ ಕರೀತಾರೆ ಅದನ್ನು. ನೋಡಿ, ಮೆಂತ್ಯ ಸೊಪ್ಪು ತಿನ್ನೋದ್ರಿಂದ ತುಂಬ ಹೆಲ್ತಿಗೆ ಬೆನಿಫಿಟ್ಸ್ ಇದೆ. ಅದರಿಂದ
ಅದರಲ್ಲಿ ಐರನ್ ಕಂಟೆಂಟು ಪೊಟ್ಯಾಷಿಯಮ್ ಕಂಟೆಂಟ್ ಇರೋದ್ರಿಂದ ನಮ್ಮ ಬಾಡಿಗೆ ತುಂಬ ಯೂಸ್ಫುಲ್ ಆಗಿರೋಂಥ ಪೊಟ್ಯಾಷಿಯಮ್ ಐರನ್ ಕಂಟೆಂಟ್ ನಮ್ಮ ಬಾಡಿಗೆ ಸಿಗುತ್ತೆ ಅದರಿಂದ. ಮೆಂತ್ಯ ಸೊಪ್ಪು ಕೂಡ ಅಷ್ಟೇ, ಅದರ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನಾವೇನು ಮಾಡಬೇಕು, ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಅದನ್ನು. ನಾನು ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀರಲ್ಲಿ ಚೆನ್ನಾಗಿ 2 ಟೈಮ್ಸ್ ವಾಶ್ ಮಾಡಿ, ನೀರಲ್ಲಿ ವಾಶ್ ಮಾಡಿ ಸ್ಮಾಲ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ತರಕಾರಿ ಎಲ್ಲ ಈರುಳ್ಳಿ, ಟೊಮೊಟೊ, ಸೊಪ್ಪು ಎಲ್ಲ ಎಣ್ಣೆಲಿ ಚೆನ್ನಾಗಿ ಬೆಂದಿದ್ದೀನಿ ಅಂತ ಚೆಕ್ ಮಾಡ್ತಾ ಇರಬೇಕು ಪದೇ. ನೆಕ್ಸ್ಟು ನಾನು ಹೇಳಿದ್ದೆ ಅಲ್ವಾ, ನಾನು ಮನೆಯಲ್ಲಿ ಮಾಡಿರೋಂಥ ಮಸಾಲ ಪೌಡ್ರು, ಮಸಾಲೆ ಐಟಮ್ಸ್ ಎಲ್ಲ ಆ್ಯಡ್ ಮಾಡಿ ನಾನು ಮಾಡಿರೋಂಥ ಪೌಡ್ರ್ ಆ್ಯಡ್ ಮಾಡಿದೆ. ನೆಕ್ಸ್ಟು ಗರಂ ಮಸಾಲ, ಯಾವುದಾದ್ರೂ ಗರಂ ಮಸಾಲ ನೀವು ಯೂಸ್ ಮಾಡ್ಬೋದು, ಗರಂ ಮಸಾಲ ಪೌಡ್ರನ್ನ. ಈಗ ಅಕ್ಕಿ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಅಕ್ಕಿನ 2 ಟೈಮ್ಸ್ ವಾಶ್ ಮಾಡಿ ಮೊದಲೇ ಅರ್ಧ ಗಂಟೆ ಮುಂಚೆನೇ ಅಕ್ಕಿನ ನೆನೆಸಿಟ್ಟಿದ್ದೆ. ಅದನ್ನು ನೆಕ್ಸ್ಟು ಸ್ಪೂನಲ್ಲಿ ನೀವು ಎಲ್ಲ ವೆಜಿಟೇಬಲ್ಸು, ಅಕ್ಕಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಅದನ್ನು ಏನು ಮಾಡಬೇಕು, ಪದೇ ಸ್ಪೂನಲ್ಲಿ ಚೇಂಜ್ ಮಾಡ್ತಾ ಇರಬೇಕು ನೀವು. ಆವಾಗ ವೆಜಿಟೇಬಲ್ಸು, ಅಕ್ಕಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ, ಸ್ಪ್ಲಿಟ್ ಆಗುತ್ತೆ ಆವಾಗ. ನೆಕ್ಸ್ಟು ನಾನು ಲೆಮನ್ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 2 ಸ್ಪೂನ್ ಆಗೋಷ್ಟು ಲೆಮನ್ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಕೊರಿಯಾಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮೇಲ್ಗಡೆ. ಇವಾಗ ಕುಕ್ಕರಿನ ಲಿಡ್ನ ಕ್ಲೋಸ್ ಮಾಡಬೇಕು. ಬಟ್ ಪೂರ್ತಿಯಾಗಿ ನಾನು ಕ್ಲೋಸ್ ಮಾಡಿಲ್ಲ, ಅದು ಚೆನ್ನಾಗಿ ಕುದಿ ಬರಬೇಕು. 2 ಕುದಿ ಬಂದ ಮೇಲೆ ಅಕ್ಕಿ, ವೆಜಿಟೇಬಲ್ಸ್ ಎಲ್ಲ ಕಡೆ ಸ್ಪ್ರೆಡ್ ಆಗೋವರೆಗೂ ಲಿಡ್ನ ಹಾಗೆ ಕ್ಲೋಸ್ ಮಾಡಬೇಕು. ನೋಡಿ, ಇವಾಗ ಕುದಿ ಬರ್ತಾಯಿದೆ. ಸೊ ಈ ಥರ ನೀವು ಅಕ್ಕಿ ಎಲ್ಲ ಚೆನ್ನಾಗಿ ಕುದ್ದಿ ಮೇಲೆ ನೀವು ಲಿಡ್ ಕ್ಲೋಸ್ ಮಾಡೋದ್ರಿಂದ ವೆಜಿಟೇಬಲ್ಸು ಮತ್ತು ಅಕ್ಕಿ ಒಂದೇ ಕಡೆ ಆಗೋದಿಲ್ಲ. ಸೊ ಎಲ್ಲ ಚೆನ್ನಾಗಿ ಮಿಕ್ಸಪ್ ಆಗುತ್ತೆ. ಈಗ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ ಕುಕ್ಕರ್ನ. 2 ವಿಷಲ್ಸ್ ಆಗಿದ್ಮೇಲೆ ನಿಮ್ಮ ರೈಸು ಮೇಥೆ ಬಾತು ರೆಡಿ ಆಗುತ್ತೆ. ಓಕೆ, ನೆಕ್ಸ್ಟ್ ನಾನೀಗ ಮೊಸರು ಪಚ್ಚಡಿ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಮೊಸರು ರೆಡಿ ಇದೆ ಇಲ್ಲಿ. ಸೊ ಅದಕ್ಕೆ ಸೌತೆಕಾಯಿ, ಕ್ಯಾರೆಟು ಮತ್ತು ಈರುಳ್ಳಿ ಇದನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಸೌತೆಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ. ನೆಕ್ಸ್ಟು ಕ್ಯಾರೆಟು, ನೆಕ್ಸ್ಟು ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ಎಲ್ಲ ಕಡೆ ವೆಜಿಟೇಬಲ್ಸ್ನ ಸ್ಪ್ರೆಡ್ ಮಾಡ್ಕೊಬೇಕು.
ಸೊ ಈ ಥರ ರೆಡಿಯಾಗಿದೆ ಮೊಸರು ಪಚ್ಚಡಿ ಮಾಡಿ. ಈಗ ಸಾಲ್ಟ್ ಆ್ಯಡ್ ಮಾಡ್ಕೊಬೇಕು. ಇದಕ್ಕೆ ಸ್ವಲ್ಪ ಹಾಕಿದ್ರೇ ಓಕೆ, ಸಾಲ್ಟು ಜಾಸ್ತಿ ಆದರೆ ಆಗೋದಿಲ್ಲ ತಿನ್ನಲಿಕ್ಕೆ.